ಏನಂತಮ್ಮ, ಏನಾಯ್ತು? ಅಪ್ಪ, ಮಾವ ಒಡವೆನ ಅಡ ಇಟ್ಟೇ ಇಡ್ತೀನಿ ಅಂತ ಹಠ ಮಾಡ್ತಿದ್ದಾರೆ. ಇದರಿಂದ ಪರಿಹಾರಕ್ಕಿಂತ ಸಮಸ್ಯೆನೇ ಜಾಸ್ತಿ. ಅಪ್ಪ, ನಾನು ಈಗಲೇ ಮನೆಗೆ ಹೋಗಿ ಅವ್ರನ್ನ ತಡಿತೀನಿ. ನೀವು ಪ್ರಕಾಶ್ ಅಂಕಲು ಅಂಗಡಿ ಹತ್ರ ಇರಿ, ನಾನು ಅಂಗಡಿ ಹತ್ರ ಹೋಗಿ ಗಾಡಿ ತಗೊಂಡು ಹೋಗ್ತೀನಿ. ಹಾ ಸರಿ ಸರಿ ಸರಿಮ್ಮ, ನೀನು ಹೋಗಮ್ಮ. ಹಾ, ಹುಷಾರು ಅಪ್ಪ ನೀವು. ಪ್ರಕಾಶ, ನಡಿ ನಾವು ಹೋಗೋಣ. ನಾನು ಇಲ್ಲೇ ಒಬ್ರ ಹತ್ರ ಬಟ್ಟೆ ಇಸ್ಕೊಂಡು ಬರಬೇಕು. ನಾನು ಹೋಗಿ ಬರ್ತೀನಿ, ನೀನು ಹೋಗಿರು. ಹಾ. ಬಾವಾ, ಸಪ್ತಮಿ ಬಂದ್ಲಾ? ಇನ್ನೂ ಬಂದಿಲ್ಲಮ್ಮ. ಒಡವೆ ಎಲ್ಲ ಇದ್ರಲ್ಲೇ ಇದೆ. ಶ್ರೀಮಂತ ಬರೋಕ್ಕೂ ಮುಂಚೆ ನಾವು ಕೆಲಸ ಮುಗಿಸ್ಕೊಂಡು ಬಂದ್ಬಿಡೋಣ. ನೀವು ಹೋಗಿ ಆ ಒಡವೆನೂ ತಂದ್ಬಿಡಿ. ಸರಿನಮ್ಮ. ಬಾವಾ, ಈ ಬ್ಯಾಗ್ ತಗೊಂಡು ಹೋಗಿ ಇದ್ರಲ್ಲೇ ಹಾಕೊಂಡು ತಗೊಂಬನ್ನಿ. ಸರಿಯಮ್ಮ. ಪಪ್ಪ, ನಡೀರಿ, ಆಕ್ಟಿಂಗ್ ಶುರು ಮಾಡೋಣ. ಅವಸರ ಮಾಡಬೇಡ ಮಂಜು. ಕಂಜೂಸ್ ಗಿರಾಕಿನೂ ಇಲ್ಲ, ಆ ವಾಟರ್ ಕ್ಯಾನ್ ಹುಡುಗಿನೂ ಇಲ್ಲ. ಇಬ್ಬರಲ್ಲಿ ಒಬ್ಬರಾದ್ರೂ ಅಲ್ಲಿಗೆ ಬರಲಿ. ನಮ್ಮ ಕಾರ ಮತ್ತು ಅವಾಗ ತೋರಿಸೋಣ. ಮಂದಾರ, ಬಾವಾ, ಎಲ್ಲ ಇದ್ರಲ್ಲೇ ಇದೆ ಅಲ್ವಾ? ಎಲ್ಲ ಇದ್ರಲ್ಲೇ ಇದೆ. ಶ್ರೀಮಂತ ಬರೋಕ್ಕೂ ಮುಂಚೆ ಈ ಕೆಲಸ ಮುಗಿಸ್ಬಿಡ್ಬೇಕು. ಪಪ್ಪ, ಆ ಕಂಜೂಸ್ ಬಂದ, ಬನ್ನಿ ಹೋಗೋಣ. ಇರಮ್ಮ ಇರಮ್ಮ. ಅಪ್ಪ, ಸಪ್ತಮಿ ಬಂದ್ಲಾ? ಇಲ್ಲ ಶ್ರೀಮಂತು, ಇನ್ನ ಬಂದಿಲ್ವಾ? ನೀವೆಲ್ಲಿಗೆ ಹೋಗ್ತಿದ್ದೀರಾ? ಅದು ಶ್ರೀಮಂತು ಅಂಗಡಿಗೆ ಹೋಗ್ಬೇಕಾಗಿತ್ತು, ಅದಕ್ಕೆ ಹೊರಟಿದ್ವಿ. ಏನಪ್ಪ ನೀವು? ನಾ ಸಂಜೆ ಅಷ್ಟಲ್ಲಿ ದುಡ್ಡು ಸಿಗ್ಲಿಲ್ಲ ಅಂದ್ರೆ ಏನ್ ಮಾಡ್ಲಿ ಅನ್ನೋ ಟೆನ್ಷನಲ್ಲಿ ಸಾಯ್ತಾ ಇದ್ದೀನಿ. ನೀವು ಅಂಗಡಿಗೆ ಹೋಗ್ಬೇಕಾ? ನಿಮ್ಗೆಲ್ಲ ಯಾವಾಗ ಬುದ್ಧಿ ಬರುತ್ತೋ ಏನಾದ್ರೂ ಮಾಡ್ಕೊಳ್ಳಿ. ಪಪ್ಪ, ಇದ್ರ ಮೇಲೆ ವೇಟ್ ಮಾಡಿದ್ರೆ ಚಾನ್ಸೇ ಮಿಸ್ ಆಗೋಗುತ್ತೆ. ಬನ್ನಿ, ಬ್ಯಾಂಡ್ ಬಾರ್ಸೋಣ ಬನ್ನಿ. ಲೇ ಶ್ರೀಮಂತ, ನಿಂತ್ಕೊಳ್ಳೋ. ಅಪ್ಪ, ಇವ್ರು ಯಾಕೆ ಇಲ್ಲಿಗೆ ಬಂದಿದ್ದಾರೆ? ಇವ್ರ ಮನೆ ಅಲ್ಲಿದೆ, ಅಲ್ಲಿಗೆ ಹೋಗೋದಕ್ಕೆ ಹೇಳಿ. ಹಲೋ ಮಿಸ್ಟರ್ ಕಂಜೂಸ್ ಕುಮಾರ್, ನಾವು ನಿಮ್ಮನೆಗೆ ಊಟ ಮಾಡೋದಕ್ಕಂತ ಏನ್ ಬಂದಿಲ್ಲ. ನೀವು ಮಾಡಿರೋ ಕೆಲ್ಸಕ್ಕೆ ಉಗ್ಯಕ್ಕೆ ಅಂತ ಬಂದಿರೋದು. ಏ ಮಂಜರಿ, ಏನೇ ನಿನ್ ಗೋಳು? ಅಪ್ಪ ಮಗಳು ಇಲ್ಲಿಗೆ ಯಾಕೆ ಬಂದ್ರಿ? ಇಲ್ಲಿ ನಿಮ್ಗೇನ್ ಕೆಲ್ಸ? ಮೊದ್ಲು ನೀವು ಮನೆಗೆ ಹೋಗಿ. ಮಾಡೋದ್ ಮಾಡಿ ನಮ್ಮನ್ನ ಹೋಗು ಅಂತ ಹೇಳ್ತಾ ಇದ್ಯಾ? ಬಾಯಿ ಮುಚ್ಕೊಂಡು ಸುಮ್ಮನೆ ನಿಂತ್ಕೊಂಡಿದ್ರೆ ಸರಿ. ಲೋ ಮಿಥುನ್, ಇವತ್ತು ಹಬ್ಬದ ಊಟನೇ ಇದೆ ಕಣೋ. ಏನಪ್ಪ ಎಕ್ಸಿಕ್ಯೂಟಿವ್ ಇಂಜಿನಿಯರ್, ನಿನಗೇನಾದ್ರೂ ಪ್ರಾಬ್ಲಮ್ ಇದ್ರೆ ನಮ್ಮ ಪಪ್ಪನ ಹತ್ರ ಬಂದು ಭಿಕ್ಷೆ ಬೇಡು. ಅದನ್ ಬಿಟ್ಟು ಇಂಥ ಕೆಲಸ ಮಾಡ್ತೀಯಲ್ಲ, ನಿನಗೆ ನಾಚಿಕೆ ಆಗಲ್ವಾ? ಏಯ್, ಯಾರಿಗೆ ಹೇಳ್ತಿದ್ಯಾ? ಹೇಯ್, ನಿನಗೆ ಕಣೋ ಹೇಳ್ತಾ ಇರೋದು. ಮೈ ಮೇಲೆ ಸ್ವಾಭಿಮಾನ ಬೋರ್ಡ್ ಹಾಕೊಂಡ್ರೆ ಸಾಲದು, ಬದುಕಲ್ಲಿ ಸ್ವಲ್ಪ ನಿಯತ್ತಾಗೂ ಇರಬೇಕು.
ಯಾರ ಮುಂದೆ ನಿಂತು ಯಾರ ಬಗ್ಗೆ ಮಾತಾಡ್ತಾ ಇದೀಯಾ? ನಿಯತ್ತಿನ ಪಾಠನ ಶ್ರೀಮಂತು ನಿನ್ನಿಂದ ಕಲಿಬೇಕಾಗಿಲ್ಲ. ನೀನೆಂತವನು ಅಂತ ಇಡೀ ಊರಿಗೆ ಗೊತ್ತಿದೆ. ಮೊದಲು ಇಲ್ಲಿಂದ ಜಾಗ ಖಾಲಿ ಮಾಡು. ಓಹೋ ನಮ್ಮ ಮನೇಲಿ ತಿಂದಿದ್ದ ಅನ್ನ ಅಲ್ಲ, ಜೀರ್ಣ ಆಗೋಯ್ತಾ?